ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ. ಇನ್ನುಳಿದ ಸುದ್ದಿಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಾನು ಹಿಂದೂ ಅಲ್ಲ, ನಾನೊಬ್ಬ ಬುದ್ಧಿಸ್ಟ್ ಅಂತ ಕೊಳ್ಳೇಗಾಲದ ಶಾಸಕ ಎನ್ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ತಮ್ಮ ಬೆಂಬಲಿಗರ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಅವರು. ಐ ಆಮ್ ನಾಟ್ ಹಿಂದೂ, ಐ ಆಮ್ ಎ ಬುದ್ಧಿಸ್ಟ್ ಎಂಬ ಮಾತನ್ನು ವಿಧಾನಸಭೆಯಲ್ಲಿ ಹೇಳಿದಾಗ ಕಾಂಗ್ರೆಸ್ನವರು ಯಾರೂ ಸ್ವಾಗತ ಮಾಡಲಿಲ್ಲ. ಆದರೆ ಬಿಜೆಪಿಯವರಿಂದ ಅಪೂರ್ವ ಸ್ವಾಗತ ದೊರೆಯಿತು ಅಂದರು. ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ ಧರ್ಮಗಳು ವಿದೇಶಿ ಧರ್ಮಗಳು, ಆದರೆ ಬೌದ್ಧ ಧರ್ಮ ನಮ್ಮ ರಾಷ್ಟ್ರ ಧರ್ಮ ಆಗಿದೆ ಅಂತ ಈ ಮಾತನ್ನು ವಿಧಾನಸಭೆಯಲ್ಲೇ ಹೇಳಿದ್ದೀನಿ ಎಂದರು. ಅಂಬೇಡ್ಕರ್ ಅವರಿಗೆ ಅತ್ಯಂತ ದೊಡ್ಡ ಗೌರವ ಕೊಟ್ಟ ಪಾರ್ಟಿ ಅಂದರೆ ಬಿಜೆಪಿ ಎಂದರು ಎನ್ ಮಹೇಶ್. ಕೇಳಿಸ್ಕೊಂಡಿದ್ದೀರವ, ನಾನು ಹೇಳಿದೆ ಐ ಆಮ್ ನಾಟ್ ಎ ಹಿಂದೂ, ಐ ಆಮ್ ಎ ಬುದ್ಧಿಸ್ಟ್ ಅಂತ ಹೇಳಿದೆ. ಇದಕ್ಕೆ ಇಡೀ ಸದನದಲ್ಲಿ ಕ್ಲಾಪ್ ಹೊಡೆದಿದ್ದು ಯಾರು ಅಂತಂದ್ರೆ ಬಿಜೆಪಿ ಅವರು. ಕಾಂಗ್ರೆಸ್ನವರೊಬ್ಬರು ಕ್ಲಾಪ್ ಹೊಡಿಲಿಲ್ಲ. ನಾನು ಬುದ್ಧಿಸ್ಟ್ ಅಂತೆ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಹೋಗಿದ್ದಾರೆ, ಹಾಗಾಗಿ ನಾವೆಲ್ಲರೂ ಬೌದ್ಧ ಧರ್ಮಕ್ಕೆ ಹೋಗ್ಬೇಕು. ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ವಿದೇಶಿ ಧರ್ಮ. ಇದು ಕೇವಲ ಮತಾಂತರ ಆಗಲ್ಲ, ರಾಷ್ಟ್ರಾಂತರ ಆಗಿರುತ್ತೆ ಅಂತ ಬಾಬಾ ಸಾಹೇಬ್ ಹೇಳಿದ್ದಾರೆ. ಆ ಕಾರಣಕ್ಕೆ ಬುದ್ಧಿಸ್ಟ್ ಆಗಿದ್ದೀನಿ ನಾನು. ಬೌದ್ಧ ಧರ್ಮ ಈ ರಾಷ್ಟ್ರದ ಧರ್ಮ, ಈ ರಾಷ್ಟ್ರದ ಸರ್ಕಾರಿ ಲಾಂಛನಗಳಲ್ಲಿ ಇದೆ ಅಂತ ಮಾತಾಡಿಲ್ವ ನಾನು? ಇನ್ನೇನು ಮಾತಾಡ್ಬೇಕಪ್ಪ? ಒಬ್ಬ ಶಾಸಕನಾಗಿ ಶಾಸನ ಸಭೆಯಲ್ಲಿ ನಾನು ಕೊಳ್ಳೇಗಾಲ ಕ್ಷೇತ್ರವನ್ನ ಮತ್ತು ಇಡೀ ರಾಜ್ಯವನ್ನ, ವಿಶೇಷವಾಗಿ ಮೀಸಲು ಕ್ಷೇತ್ರದ ಎಂ.ಎಲ್.ಎ ಆಗಿ SC STಗಳ ಹಿತರಕ್ಷಣೆ ಬಗ್ಗೆ ಮಾತಾಡಿದ್ದೀನಿ. ನಾನು ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಹಾಸನದ ಸ್ನಾತಕೋತ್ತರ ಕೇಂದ್ರದ ಹತ್ತಿರ ಟ್ರಕ್ ಟರ್ಮಿನಲ್ ನಿರ್ಮಾಣ ವಿಚಾರಕ್ಕೆ ಉನ್ನತ ಶಿಕ್ಷಣ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿ ಮಹಿಳೆಯರು ಪ್ರತಿಭಟನೆ ಮಾಡಿದರು. ನಮ್ಮೂರ ಗೋಮಾಳದಲ್ಲಿ ಲಾರಿ ನಿಲ್ದಾಣ ಮಾಡೋಕೆ ಬಿಡಲ್ಲ ಅಂತ ಪಟ್ಟು ಹೇಳಿದರು. ಮಹಿಳೆಯರ ಅಹವಾಲು ಆಲಿಸದೆ ಕಾರ್ ಏರಿ ಹೊರಟ ಸಚಿವರ ವರ್ತನೆಗೆ ಮಹಿಳೆಯರು ಕೆರಳಿ ಕಾರಿಗೆ ಅಡ್ಡ ಹಾಕಿ ಪ್ರತಿಭಟನೆ ಮಾಡಿದರು. ನಮ್ಮ ಪ್ರಾಣ ಹೋದರೂ ನಮ್ಮ ಗೋಮಾಳ ಭೂಮಿ ಬಿಡಲ್ಲ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಂಡೆಗೋಲು ಮಹಾವಿಷ್ಣು ದೇವಸ್ಥಾನದ ಉಳ್ಳಾಕಲು ದೈವದ ಆಚರಣೆ ನಡೆದಿದೆ. ಈ ಆಚರಣೆಯಲ್ಲಿ ಪರಸ್ಪರ ಹೊಡೆದಾಟವೇ ವಿಶೇಷವಾದ ಆರಾಧನೆ. ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಈ ವಿಶೇಷ ಆಚರಣೆ ನಡೆಯುತ್ತೆ. ಪರಸ್ಪರ ಹೊಡೆದಾಟದಿಂದಾಡಿದ ಸಂಘರ್ಷ ತಡೆದು ಸಾಮರಸ್ಯಕ್ಕಾಗಿ ವಿಷ್ಣುಮೂರ್ತಿ ಮತ್ತು ಉಳ್ಳಾಕಲು ದೈವಗಳ ಆರಾಧಿಸಲಾಗುತ್ತೆ. ಬೆತ್ತದಿಂದ ಮಾಡಿದಂಥ ಗುರಾಣಿ ಹಾಗೂ ಬೆತ್ತದಲ್ಲಿ ಹೊಡೆದಾಡ್ತಾರೆ. ಈ ಆಚರಣೆ ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ. ಕೊನೆಯ 5 ಸುದ್ದಿಗಳನ್ನು ಒನ್ ಬೈ ಒನ್ ನೋಡೋಣ. ಗುಜರಾತ್ ಶಾಸಕ ಜಿಗ್ನೇಶ್ ಮೆವಾನಿ ಅವರನ್ನ ಅಸ್ಸಾಂ ಬರ್ಪೇಟಾ ಜಿಲ್ಲಾ ನ್ಯಾಯಾಲಯ 5 ದಿನಗಳವರೆಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದೆ. ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರ ಮೇಲೆ ಹಲ್ಲೆ ನಡೆಸಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾಗಿರೋ ಪ್ರಕರಣದಲ್ಲಿ ಕೋರ್ಟ್ ಆದೇಶ ಕೊಟ್ಟಿದೆ. ಪ್ರಧಾನಿ ವಿರುದ್ಧ ಆಕ್ಷೇಪಾರ್ಹ ಟ್ವೀಟ್ ಆರೋಪದಡಿ ಮೆವಾನಿ ಅವರನ್ನ ಅಸ್ಸಾಂನ ಪೊಲೀಸರು ಏಪ್ರಿಲ್ 19ನೇ ತಾರೀಕು ಗುಜರಾತ್ನ ಪಾಲನ್ಪುರದಿಂದ ಬಂಧಿಸಿದರು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ 3ನೇ ತಲೆಮಾರು ಯುವರಾಜ್ ಕುಮಾರ್ ಬೆಳ್ಳಿ ತೆರೆಗೆ ಪದಾರ್ಪಣೆ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಯಿತು. ಇವತ್ತು ಬೆಳಗ್ಗೆ 9:50 ಯುವರಾಜ್ ಕುಮಾರ್ ನಟನೆಯ ಮೊದಲ ಸಿನಿಮಾ ಅನೌನ್ಸ್ ಆಗ್ತಾ ಇದೆ. ಈ ವಿಷಯವನ್ನ ಹೊಂಬಾಳೆ ಫಿಲ್ಮ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಹಂಚಿಕೊಂಡಿದ್ದಾರೆ. ಸಂತೋಷ್ ಆನಂದರಾಮ್ ಡೈರೆಕ್ಷನ್ ಮಾಡ್ತಿದ್ದಾರೆ. ಯುವರಾಜ್ ಕುಮಾರ್ ನಟನೆಯ ಮೊದಲ ಸಿನಿಮಾ ದೃಶ್ಯರೂಪ ಪಡೆದುಕೊಳ್ತಾರೆ. IPLನ 39ನೇ ಪಂದ್ಯದಲ್ಲಿ RCB ವಿರುದ್ಧ ರಾಜಸ್ಥಾನ್ ರಾಯಲ್ಸ್ 29 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ್ರು ರಾಜಸ್ಥಾನ್. 20 ಓವರ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 144 ರನ್ ಮಾಡಿದ್ರು. ಈ ಗುರಿ ಬೆನ್ನತ್ತಿದ RCB ಕುಲ್ದೀಪ್ ಸೇನ್ ಹಾಗೂ ಅಶ್ವಿನ್ ಬೌಲಿಂಗ್ ದಾಳಿಗೆ ತತ್ತರಿಸಿತು. ಕುಲ್ದೀಪ್ ಸೇನ್ 4 ವಿಕೆಟ್, ಅಶ್ವಿನ್ 3 ವಿಕೆಟ್ ಪಡೆದ್ರು, ಮಿಂಚಿದ್ರು. RCB 19.3 ಓವರ್ಗಳಲ್ಲಿ 115 ರನ್ ಗಳಿಸಿ ಮಾತ್ರ ಶಕ್ತ ಆಯಿತು, ಆಲ್ಔಟ್ ಆಯಿತು.
ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ.